ಇಷ್ಟೊತ್ತಿಗೆಲ್ಲ ಎದ್ದು ರೆಡಿ ಆಗ್ತಾ ಇದ್ಲು, ಇವತ್ತೇನು ಕಾಣಿಸ್ತಾ ಇಲ್ಲ. ಇನ್ನೂ ಮಲಗಿದಾಳ ಅಂತ. ಇಲ್ಲಮ್ಮ, ಕಮಲಿ ಯೂಶಲಿ ಬೇಗ ಹೇಳ್ತಾಳಲ್ವಾ, ಎತ್ತಿರ್ತಾಳೆ ಅನ್ಸುತ್ತೆ. ಹಾಗಿದ್ರೆ ಮತ್ತೆ ಎಲ್ಲಿ ಹೋದ್ಲು? ನಿನ್ನೆ ರಾತ್ರಿನೇ ಹೇಳಿದ್ದೀನಿ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಕಿಚನಲ್ಲೂ ಇಲ್ಲ. ಸಂಜೆ ಈವೆಂಟಿಗೆ ಬೇರೆ ಹೋಗ್ಬೇಕು. ಅದ್ರ ಮಧ್ಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಎಲ್ಲಿ ಹೋದ್ಲು ಇವಳು? ದೇವ್ರೆ, ಇವತ್ತು ನಮ್ಮ ರಿಷಿ ಕಮಲಿ ಮೊದಲನೇ ವರ್ಷದ ಆನಿವರ್ಸರಿ. ಅವರಿಬ್ಬರು ಯಾವಾಗಲೂ ಹೀಗೆ ಅನ್ಯೋನ್ಯವಾಗಿ, ಆನಂದವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿರಲಿ ಅಂತ ಹರ್ಸಪ್ಪ. ಆದಷ್ಟು ಬೇಗ ನನ್ನ ಮೊಮ್ಮಗಳು ಅವಳ ಮಡ್ಲು ತುಂಬ ಹಾಗೆ ಮಾಡುತ್ತಂದೆ. ಅವಳನ್ನ ನೋಡಿ ಹೊಟ್ಟೆ ಕಿಚ್ಪಡೋ ಕಣ್ಗಳು ಅವಳಿಗೆ ತಾಗದೇ ಇರಲಿ. ಅವಳನ್ನ ಕಾಪಾಡು. ಈಗಲೇ ಅವಳಿಗೆ ಕಾಲ್ ಮಾಡಿ ವಿಶ್ ಮಾಡಬೇಕು. ಅಜ್ಜಿ, ನಾನು ಇಲ್ಲೇ ಇದ್ದೀನಿ. ಕಮಲಿ, ಕಮಲಿ, ನಿನಗೆ 100 ವರ್ಷ ಆಯಸ್ಸು ಕಂದ. ಇವತ್ತು ನಿಂದು ರಿಷಿದು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ವಿಶ್ ಮಾಡೋಣ ಅಂತ ಫೋನ್ ತಗೊಂಡೆ. ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಏನಜ್ಜಿ ನೀವು ಫೋನ್ನಾಗ ವಿಶ್ ಮಾಡಿದ್ರೆ ಸಾಕಾ? ನನಗೆ ನಿಮ್ಮ ಆಶೀರ್ವಾದನ ಫೋನ್ನಾಗ ತಗೊಳಕ್ಕೆ ಇಷ್ಟ ಇಲ್ಲ ಅಜ್ಜಿ. ನನಗೆ ಅಂತ ಉಳ್ದಿರೋತವರು ನೀವೊಬ್ಬರೇ. ನಿಮ್ಮ ತವ ಆಶೀರ್ವಾದ ತಗೋಬೇಕು ಅಂತ ನೇರವಾಗಿ ಬಂದಿದ್ದೀನಿ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತಮ್ಮ. ನೀನು ನಿನ್ನ ಗಂಡ ಇಬ್ರು 100 ವರ್ಷ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು. ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಅಜ್ಜಿ. ಅಜ್ಜಿ, ಇವತ್ತು ಸಂಜೆ ನೀವು ತಪ್ಪದೆ ಮನೆಗೆ ಬರಬೇಕು. ನಮ್ಮ ಮದುವೆ ದಿವಸ ಅಂತ ಅತ್ತೆ ಮಾವ ಸೇರಿ ಈವೆಂಟ್ ಆರ್ಗನೈಸ್ ಮಾಡ್ತಾವ್ರೆ. ನೀವು ನಮ್ಮ ತವ್ರ ಮನೆಯಿಂದ ಬಂದರೆ ನಂಗೆ ಅದೇ ಖುಷಿ. ಸರಿ ಕಮಲಿ, ಖಂಡಿತ ಬರ್ತೀನಿ. ಕಮಲಿ, ನೀನು ಇವತ್ತು ಬರಬಾರ್ದಾಗಿತ್ತು. ಯಾಕಜ್ಜಿ? ಇವತ್ತು ಇಡೀ ದಿನ ನೀನು ನಿನ್ನ ಗಂಡನ ಜೊತೆ ಕಾಲ ಕಳಿಬೇಕು. ಅದರಲ್ಲೂ ಮೊದಲನೇ ಆನಿವರ್ಸರಿ. ಎಷ್ಟು ಖುಷಿ, ಎಷ್ಟು ಸಂಭ್ರಮ ಎಲ್ಲ ಇರುತ್ತೆ. ರಿಷಿ ಕಾಯ್ತಾ ಇರ್ತಾನೆ. ಹೋಗೋಗು ಬೇಗ. ಇವತ್ತು ಮಾತ್ರ ಅಲ್ಲ ಅಜ್ಜಿ, ನಾನು ರಿಷಿ ಸರು ಪ್ರತಿ ಕ್ಷಣನೂ ಜೊತೆಯಾಗಿರ್ಬೇಕು. ಪ್ರತಿ ಕ್ಷಣನೂ ಸಂತೋಷದಿಂದ ಕಾಲ ಕಳಿಬೇಕು. ಮೊದಲನೇ ಆನಿವರ್ಸರಿ ಮಾತ್ರ ಅಲ್ಲ, 100ನೇ ಆನಿವರ್ಸರಿನಾಗೂ ನಾವಿಬ್ರು ಹಿಂಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಆ ನನ್ನ ಆಸೆಗೆ ನಿಮ್ಮಂಥವ್ರ ಆಶೀರ್ವಾದ ಸಿಕ್ಕಿದ್ರೇನೆಯ ಅದು ಫಲಿಸೋದು. ಅದಕ್ಕೆ ಬಂದೆ. ಆ ದೇವರು ನಿನ್ನ ಆಸೆನೆಲ್ಲ ಈಡೇರಿಸ್ಲಮ್ಮ. ಬರೋ ವರ್ಷ ನನ್ನ ಮೊಮ್ಮಗಳು ಮರಿ ಮೊಮ್ಮಗು ಜೊತೆ ಬರೋ ಹಾಗಾಗ್ಲಿ. ಸರಿ ಅಜ್ಜಿ, ನಾನಿನ್ನು ಬರ್ತೀನಿ. ಅಜ್ಜಿ, ಚಿಕ್ಕಮ್ಮ ಅಲ್ಲಿ? ಅವಳೆಲ್ಲ ಎದ್ದಿರ್ತಾಳಮ್ಮ. ಇನ್ನೂ ಹಾಸಿಗೆಯಲ್ಲಿ ಕನ್ಸು ಕಾಣ್ತಾ ಇರ್ತಾಳೆ. ಅಜ್ಜಿ, ಅವ್ರಿಗೂ ನಾನು ಬರೋದಕ್ಕೆ ಹೇಳಿದ್ದೀನಿ ಅಂತ ಹೇಳ್ತೀರಾ? ಸರಿಮ್ಮ, ನಾನು ಅವಳಿಗೆ ಹೇಳ್ತೀನಿ. ನೀನು ಹುಷಾರಾಗಿ ಹೋಗ್ಬಿಟ್ಟು ಬಾ. ಸರಿ ಅಜ್ಜಿ, ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ಆಯ್ತಮ್ಮ. ಕಮಲಿ ಅವರೇ, ಕಮಲಿ ಅವರೇ. ಯಾಕೆ ರಿಷಿ, ಕಮಲಿ ರೂಮಲ್ಲಿ ಇಲ್ವಾ? ಇಲ್ಲಪ್ಪ, ಕೆಳಗಡೆ ಇರ್ಬೋದು ಅಂತ ಇಲ್ಲಿಗೆ ಬಂದೆ. ಮಾ, ಅಮ್ಮ. ಹಾ ರಿಷಿ. ಅಮ್ಮ, ಕಮಲಿ. ನಾನು ಎಲ್ಲ ಕಡೆ ನೋಡಿದೆ, ಕಾಣಿಸ್ತಿಲ್ಲ. ನಾನು ರೂಮಲ್ಲಿ ಇದ್ದಾಳೆ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನನ್ನನ್ನೇ ಕೇಳ್ತಾ ಇದೀಯಾ? ನಾನು ಕೆಳಗಡೆ ಬಂದಿದ್ದಾರೆ ಅಂತ ಬಂದೆ. ಎಲ್ಲಿ ಹೋಗಿರ್ಬೋದು? ಕಮಲಿ, ಎಲ್ಲಿ ಹೋಗಿದ್ದೆ ನೀನು? ನೀನ್ ಕಾಣ್ತಿಲ್ಲ ಅಂತ ನಾವೆಲ್ಲ ಹುಡುಕ್ತಾ ಇದೀವಿ. ನೀನ್ ನೋಡಿದ್ರೆ ಆಚೆಯಿಂದ ಬರ್ತಾ ಇದೀಯಾ? ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗಿದ್ಯಮ್ಮ? ಸಾರಿ ಅತ್ತಮ್ಮ,
ನಿಮ್ ಯಾರಿಗೂ ಹೇಳ್ದೆ ಹೋಗಿದ್ದಕ್ಕೆ ನಾನು ಅಜ್ಜಿ ಮನೆಗೆ ಹೋಗಿದ್ದೆ. ಅದು ಅಜ್ಜಿ ತವ ಇವತ್ತು ಆಶೀರ್ವಾದ ತಕ್ಕೊಂಡು ಅವ್ರನ್ನೂ ಪಾರ್ಟಿ ಕರ್ದ್ಬಿಟ್ಟು ಬರೋಮ ಅಂತ ಹೋಗಿದ್ದೆ. ಕ್ಷಮಿಸ್ಬಿಡಿ ನಿಮ್ಗೆ ಯಾರಿಗೂ ಹೇಳ್ದೆ ಹೋಗಿದ್ದಕ್ಕೆ. ಇದೊಳ್ಳೆ ಕತೆ ಆಯ್ತಲ್ಲಮ್ಮ. ನೀನೇ ತಾನೇ ಹೇಳಿದ್ದು ನಮ್ಮವ್ರ ಹತ್ರ ಸಾರಿ ಕೇಳೋಂಥದ್ದೇನಿಲ್ಲ ಅಂತ. ಈಗ ನೀನೇ ಸಾರಿ ಕೇಳ್ತಿದ್ಯಾ? ಇಷ್ಟಕ್ಕೂ ನೀನು ಮಾಡಿರೋದು ತುಂಬ ಒಳ್ಳೆ ಕೆಲಸನೇ. ಇದ್ರಲ್ಲಿ ಸಾರಿ ಕೇಳೋಂಥದ್ದೇನಿದೆ? ಹೌದು ಕಮ್ಲಿ, ನೀನ್ ಮಾಡಿದ್ದು ಕರೆಕ್ಟ್ ಆಗೇ ಇದೆ. ಮೊದಲು ಹಿರಿಯರ ಆಶೀರ್ವಾದ ತಗೋಬೇಕು. ನಿನ್ಗಿರೋ ಸಂಸ್ಕಾರದಿಂದ ನೀನೇ ಹೋಗಿ ಆಶೀರ್ವಾದ ತಗೊಂಡು ಇನ್ವೈಟ್ ಕೂಡ ಮಾಡಿ ಬಂದಿದ್ಯಾ. ನೀನ್ ಈ ಗುಣದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಗುತ್ತಮ್ಮ. ರಿಷಿ ಸರ್, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಮತ್ತಿನ್ನೇನು, ನೀವು ಹೋಗೋದಕ್ಕಿಂತ ಮುಂಚೆ ನಾನು ಕರೆದಿದ್ರೆ ನಾನು ಬರ್ತಿರ್ಲಿಲ್ವಾ? ಹೌದು ತಂಗ್ಯವ, ನೀನು ಬಾವಾಜಿನ ಬಿಟ್ಟು ಒಬ್ಳೆ ಹೋಗಿ ತಪ್ಪಲ್ವಾ? ಸರ್, ಒಬ್ಳೇ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ಅದು ನೀವು ಸ್ಯಾನೆ ಸಂದಾಗ ನಿದ್ದೆ ಮಾಡ್ತಿದ್ರಿ. ಸುಮ್ಕೆ ಯಾಕೆ ಡಿಸ್ಟರ್ಬ್ ಮಾಡೋದು, ನೀವು ಮಲ್ಕೊಳ್ಳಿ ಅಂತ ಒಬ್ಳೇ ಹೋಗ್ಬಿಟ್ಟು ಬಂದೆ. ಸರಿ ಸರಿ, ಪೂಜೆಗೆ ಟೈಮ್ ಆಗ್ತಾ ಇದೆ, ಎಲ್ರು ಬನ್ನಿ. ದೇವ್ರೊಳ್ಳೇದು ಮಾಡ್ಲಪ್ಪ. ಇಬ್ರು 100 ಕಾಲ ಆದರ್ಶ ದಂಪತಿಗಳ ಥರ ಚೆನ್ನಾಗಿರಿ. ಕಮಲಿ, ನೀನು ನಮ್ಮನೆ ಬೆಳಗ್ದ ಹಾಗೆ ಈ ದೀಪ ನಮ್ಮನ್ನೆಲ್ಲ ಕಾಪಾಡಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಮ್ಮ. ರಿಷಿ, ನನ್ನ ಸೊಸೆಗೆ ಕುಂಕುಮ ಇಡು. ಸರ್, ಒಂದು ನಿಮಿಷ. ನೋಡು, ನನ್ನ ಸೊಸೆಗೆ ಅವಳ ಬಗ್ಗೆ ಚಿಂತೆ ಇಲ್ಲ, ನಿನ್ನ ಬಗ್ಗೆ ಕಾಳಜಿ ಇದೆ. ಅದಕ್ಕೆ ಅವಳ ಹಣೆಗೆ ಕುಂಕುಮ ಇಡೋದಕ್ಕೂ ಮೊದಲು ತಾಳಿಗಿಡು ಅಂತ ಹೇಳ್ತಾ ಇದ್ದಾಳೆ. ಒಂದು ನಿಮಿಷ ಇರು. ರಿಷಿ, ತಗೋ. ತಗೊಳ್ಳೋ, ಕಮಲಿ ಕೈ ತೊಡ್ಸು. ಇದೇನಿರ್ತಾರ? ನಾನು ಇದನ್ನ ಗಿಫ್ಟ್ ಅಂತ ಕೊಡ್ತಾ ಇಲ್ಲ ರಮೇಶ್. ಹಾಗೆ ನೋಡಿದ್ರೆ ಚಿನ್ನದಕ್ಕಿಂತ ದೊಡ್ಡ ಗಿಫ್ಟ್ ಇದು. ಗಾಜಿನ ಬಳೆ ಅನ್ನೋದು ಹೆಣ್ಣಿಗೆ ಆಸ್ತಿ ಇದ್ದ ಹಾಗೆ.
ಅಮ್ಮ ಇನ್ನೂ ಏನಾದರೂ ಇದೆಯಾ? ಹೇ ಆಯ್ತು ಕಣ ತರ್ಲೆ. ಅಲ್ಲ ಪರವಾಗಿಲ್ಲ ಹೇಳಿ, ನಿಮ್ಮ ಸೊಸೆನ ಎತ್ಕೊಂಡು ಹೋಗಿ ಕೂರ್ಸೋದು ಅಥವಾ ಪೂಜೆ ಮಾಡೋದು ಈ ಥರದ್ದು ಏನಾದ್ರು ಇದ್ರೆ ಹೇಳಿ, ಪಟ ಪಟ ಮಾಡಿ ಬಿಸಾಕ್ಬಿಡ್ತೀನಿ. ಅತ್ತೆ ಆ ಥರ ಏನಾದರೂ ಇದ್ರೆ ಹೇಳಿ, ನಾನು ಮಾಡಕ್ಕೆ ರೆಡಿ. ಹಾಂ ತರಲೆ ಸಾಕು, ಮೊದಲು ತಂದಿರೋ ಗಿಫ್ಟ್ಸ್ನೆಲ್ಲ ಕೊಡೋಣ. ಚಿನ್ನ ಕಾಮನ್. ಓಕೆ, ಇದು ಥರ. ಸೊ ನಿಮ್ಮಿಬ್ಬರಿಗೂ ನಮ್ಮಿಬ್ಬರ ಕಡೆಯಿಂದ ಸ್ಮಾಲ್ ಗಿಫ್ಟ್. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರು ಜೋಡಿಗೆ ಯಾರ ಕಣ್ಣು ಬೀಳದೆ ಇರಲಿ. ನಾನು ಅಷ್ಟೇಪ್ಪ, ನೀವಿಬ್ರು ಸದಾ ಹೀಗೆ ನಗ್ನಗ್ತಾ ಖುಷಿಯಾಗಿರ್ಬೇಕು ಅಂತ ಹಾರೈಸ್ತೀವಿ. ಅಯ್ಯೋ, ಸಂಜೆ ಈವೆಂಟ್ಗೆ ಪ್ರಿಪೇರ್ ಆಗಬೇಕು. ಅತ್ತೆ ಅದು ನಾವು ನೋಡ್ಕೋತೀವಿ. ಹ್ಞೂನಮ್ಮ, ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ. ನೀವಿಷ್ಟು ಹೇಳಿದ್ಮೇಲೆ ನಾನು ನಿಶ್ಚಿಂತೆಯಿಂದ ಇರ್ತೀನಿ. ಹಲೋ ಬೇಬಿ, ಏನಾಯ್ತು? ಮತ್ತೇನಾದ್ರೂ ಮೂಡ್ ಅಪ್ಸೆಟ್ ಆಗಿದ್ಯಾ? ಮನೆಗೇನಾದ್ರೂ ಬರ್ತಿದ್ಯಾ? ಮಾಮ್, ಮೂಡ್ ಅಪ್ಸೆಟ್ ಆಯ್ತು ಅಂತ ಕಾಲ್ ಮಾಡಿಲ್ಲ. ನಾನು ಒಂದು ಪ್ಲಾನ್ ಮಾಡಿದ್ದೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಕಾಲ್ ಮಾಡಿದೆ. ಪ್ಲಾನಾ? ಏನ್ ಪ್ಲಾನು? ಮಾಮ್, ನೀವು ಈಗಲೇ ಡೈರೆಕ್ಟ್ ಆಗಿ ಅಜ್ಜಿ ಹತ್ರ ಹೋಗಿ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಸಂಜೆ ನಡೆಯೋ ಇವೆಂಟ್ಗೆ ಅಂಬಿ ಕರ್ಸೋ ಹಾಗೆ ಮಾಡಿ ಮಾಮ್. ಅಂಬಿನಾ? ಅಂಬಿ ಯಾಕೆ ಬೇಬಿ? ಅವಳ ಕಂಡ್ರೆ ನನಗೊಂಥರ ಭಯನೂ ಇರಿಟೇಷನು. ಓ ಗಾಡ್ ಮಾಮ್, ನಿಮ್ ತಲೆಗೆ ಏನಾಗಿದೆ? ಸ್ವಲ್ಪ ಥಿಂಕ್ ಮಾಡಿ ಮಾಮ್. ಇವತ್ತಿನ ಇವೆಂಟ್ ಅಲ್ಲಿ ಆ ಕಮ್ಲಿನೂ ಇರಬೇಕು, ಅಂಬಿನೂ ಇರಬೇಕು. ಮಾಮ್, ಕಮ್ಲಿ ಇದ್ದಾಗ ಅಂಬಿ ಇಲ್ಲ ಅಂದ್ರೆ ಅಥವಾ ಅಂಬಿ ಇದ್ದಾಗ ಕಮ್ಲಿ ಇಲ್ಲ ಅಂದ್ರೆ ನಮ್ಗೆ ಆಟೋಮ್ಯಾಟಿಕ್ಲಿ ಅಂಬಿ ಮತ್ತೆ ಕಮ್ಲಿ ಇಬ್ರು ಒಂದೇ ಅಂತ ಪ್ರೂವ್ ಆಗುತ್ತೆ. ಎಸ್ ಬೇಬಿ, ಒಂದ್ ವೇಳೆ ಕಮ್ಲಿ ಇದ್ದಾಗಲೇ ಅಂಬಿ ಬಂದ್ರೆ? ಮಾಮ್, ಅಂಬಿ ನಿಜವಾಗ್ಲೂ ಬದುಕಿದಾಳೆ ಅನ್ನೋದಾದ್ರೆ ಅಂಬಿ ಮತ್ತೆ ಕಮ್ಲಿ ಇಬ್ರುನ ಅಕ್ಕಪಕ್ಕ ನಿಲ್ಸಿ ಫೋಟೋ ತೆಗೆದು ಫ್ರೇಮ್ ಹಾಕ್ಸಿ ಇಟ್ಕೊಳ್ಳೋಣ, ಓಕೆನಾ? ಬಟ್ ಲಿಸನ್, ನನಗೆ ಅನ್ಸೋ ಪ್ರಕಾರ ಅಂಬಿ ನಿಜವಾಗ್ಲೂ ಬದುಕಿಲ್ಲ ಮಾಮ್. ನನ್ನ ಪ್ಲಾನ್ ಸಕ್ಸಸ್ಫುಲ್ ಆಗೇ ಆಗುತ್ತೆ. ಓಕೆ ಬೇಬಿ, ಐಡಿಯಾ ಸಖತ್ತಾಗಿದೆ. ಈ ಅನಿಕಾ ಪ್ಲಾನ್ ಮಾಡಿದ್ಲು ಅಂದ್ಮೇಲೆ ಆ ಪ್ಲಾನ್ ಸೂಪರ್ ಆಗೇ ಇರುತ್ತೆ ಮಾಮ್. ಲುಕ್, ಯಾರ್ಯಾರು ಆ ಕಮ್ಲಿನ ಏಂಜಲ್ ಅಂತ ಪ್ರೇಸ್ ಮಾಡಿದ್ರೋ ಅವ್ರ ಮುಂದೆ ಅವಳು ನಾಟಕ ಆಡ್ತಿದ್ದಾಳೆ ಅಂತ ನಾನು ಪ್ರೂವ್ ಮಾಡ್ತೀನಿ. ಅವಳ ಮುಖವಾಡನ ತೆಗಿತೀನಿ ಮಾಮ್. ಅವ್ರ ಎಲ್ರ ಮುಂದೆ ಅವಳಿಗೆ ಅವಮಾನ ಮಾಡ್ತೀನಿ ಮಾಮ್. ಬಟ್ ಫಸ್ಟ್ ನಾನು ಹೇಳ್ದಂಗೆ ನೀವು ಮಾಡಬೇಕು, ಓಕೆ? ಓಕೆ ಬೇಬಿ, ಅದನ್ನ ನಾನು ನೀಟಾಗಿ ಫಿನಿಶ್ ಮಾಡ್ತೀನಿ. ಓಕೆ ಮಾಮ್. ಆ್ಯಂಡ್ ಏನೇನು ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನನಗೆ ಅಪ್ಡೇಟ್ಸ್ ಕೊಡಿ. ಆ್ಯಂಡ್ ಲಿಸನ್, ಈ ಪ್ಲಾನ್ ಬಗ್ಗೆ ಅಪ್ಪಿ ತಪ್ಪಿ ಯಾರಿಗೂ ಗೊತ್ತಾಗಬಾರ್ದು ಮಾಮ್. ಡೋಂಟ್ ವರಿ ಬೇಬಿ, ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಗುಡ್. ಬಾಯ್ ಮಾಮ್. ಬಾಯ್. ಏನೋ ಹೇಳಬೇಕು ಅಂತ ಬಂದಿರೋ ಹಾಗಿದೆ. ಏನು ವಿಷಯ? ಹೌದು ಅತ್ತೆ, ಅಂಬಿ ವಿಷಯ.
ಏನು? ಅಲ್ಲ ಅತ್ತೆ, ಮೊನ್ನೆವರೆಗೂ ಅಂಬೆ ಮನೆಗೆ ಬರ್ತಿದ್ಲು, ಈಗ ಬರ್ತಾನೆ ಇಲ್ಲ. ಯಾಕೆ ಅಂತ ನೀವು ಕೇಳಲೇ ಇಲ್ವಲ್ಲ ಅತ್ತೆ? ಅಂಬಿ ನನಗೆ ಫೋನ್ ಮಾಡಿದ್ಲು, ಏನೋ ಕೆಲಸದಲ್ಲಿದ್ದಾಳಂತೆ. ಬರೀ ಫೋನಲ್ಲೇ ಮಾತಾಡ್ಕೊಂಡ್ರೆ ಆಗುತ್ತಾ ಅತ್ತೆ? ಅವಳು ಈ ಮನೆ ಮೊಮ್ಮಗಳು ಅಲ್ಲದೆ, ಇವತ್ತು ಈವೆಂಟ್ಗೆ ನೀವು ಹೋಗ್ತಿದ್ದೀರಲ್ವಾ, ತಾರಾ ಮನೆಯವರು ಎಲ್ಲರೂ ಕರೆದಿರ್ತಾರೆ. ಈ ಟೈಮಲ್ಲಿ ಅಂಬಿನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅವ್ರ ಮನೆ ಸಂತೋಷದ ಬಗ್ಗೆ ನೀನು ಯೋಚಿಸ್ತಿದ್ಯಾ ಅನ್ನೋದೇ ತುಂಬ ಆಶ್ಚರ್ಯ ಆಗ್ತಿದೆಯಲ್ಲ. ಹಾಗೇನೂ ಇಲ್ಲ ಅತ್ತೆ, ಎಲ್ಲರೂ ಕಮ್ಲಿ ಕಮ್ಲಿ ಅಂತ ಅವಳನ್ನೇ ಮೆರೆಸ್ತಾರೆ. ಆದರೆ ನನಗೆ ಅಂಬಿ ಕ್ಯಾರೆಕ್ಟರ್ ತುಂಬ ಇಷ್ಟ. ಯಾಕಂದರೆ ಅವಳು ಡೇರ್ ಆ್ಯಂಡ್ ಡೈರೆಕ್ಟ್. ಅದು ಅಲ್ಲದೆ ಯಾವಾಗಲೂ ನೀವು ಕಮ್ಲಿಗೆ ಏನು ಸಿಕ್ಕಿದೆ ಅಂತ ಕೇಳ್ತಿರ್ತೀರಲ್ಲ, ಅಂಬಿಗೆ ಏನು ಸಿಕ್ಕಿದೆ ಅತ್ತೆ? ಅವಳು ಮುಂಚಿಂದನೂ ಕಮ್ಲಿಗಿಂತ ಕಷ್ಟದಲ್ಲೇ ಬೆಳೆದವಳು. ಕಮ್ಲಿ ಈಗಲಾದರೂ ಸುಖದ ಸುಪ್ಪತ್ತಿಗೆಲ್ಲಿದ್ದಾಳೆ. ಆದರೆ ಪಾಪ ಅಂಬಿ, ಅದಕ್ಕೆ ಅತ್ತೆ ಪಾರ್ಟಿಗೆ ಅವಳು ಬರಲಿ ಅನ್ನೋದು ನನ್ನ ಆಸೆ. ಅದು ಅಲ್ಲದೆ ಅತ್ತೆ, ಕಮ್ಲಿ ಅಂಬಿ ಇಬ್ರು ಜೊತೆಗಿರೋದನ್ನು ನೋಡೋದಕ್ಕೆ ನಿಮಗೂ ಆಗುತ್ತಲ್ವಾ? ಏನೋ ನನ್ಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ಕರಿಬೇಕು ಅನ್ಸಿದ್ರೆ ಕರೀರಿ. ಕಮಲಿ ಮೇಲಿನ ಕೋಪಕ್ಕಾದ್ರೂ ಇವಳು ಅಂಬಿನ ಇಷ್ಟಪಟ್ಟು ಅವಳ ಬಗ್ಗೆ ಕನ್ಸನ್ನು ತೋರಿಸ್ತಿದ್ದಾಳಲ್ಲ, ಅದೇ ಸಮಾಧಾನ. ಸರಿ ಬಿಡು, ನಾನು ಅಂಬಿಗೆ ಕಾಲ್ ಮಾಡಿ ಪಾರ್ಟಿಗೆ ಬರಕ್ಕೆ ಹೇಳ್ತೀನಿ. ಸರಿ ಅತ್ತೆ. ಕಮಲಿ ಅವರೇ, ಕಮಲಿ ಅವರೇ. ಹಾ ಸರ್, ಬಂದೆ ಸರ್. ನಾನು ನಿಮ್ಗೋಸ್ಕರ ಏನೋ ಒಂದು ಗಿಫ್ಟ್ ತಗೊಂಡಿದ್ದೀನಿ. ನಾನು ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ. ಕಮಲಿ ಅವರೇ, ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸರ್. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ, ಒಂದು ಕಂಡೀಷನು. ಏನು? ಏನಿಲ್ಲ, ನೀವು ಈ ಗಿಫ್ಟ್ನ ಇವಾಗ ಓಪನ್ ಮಾಡಂಗಿಲ್ಲ ಸರ್. ಅದನ್ನ ನಾವು ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದ್ಮ್ಯಾಕೆ ರಾತ್ರಿನೇ ಓಪನ್ ಮಾಡಿ ನೋಡ್ಬೇಕು. ಅದು ನಾವಿಬ್ರು ಇರ್ತೀವಲ್ಲ ಅವಾಗ. ಹಾಗಾ? ಸರಿ, ಓಕೆ. ಕಮಲಿ ಅವರೇ, ಯಾಕೆ ಸರ್? ನಿಮ್ಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ನೀವು ಕೊಟ್ಟಿದ್ದ ಗಿಫ್ಟನ್ನ ನಾನು ಓಪನ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ರಿ. ಈಗ ನಾನು ಕೊಟ್ಟಿದ್ದ ಗಿಫ್ಟನ್ನ ನೀವು ಓಪನ್ ಮಾಡ್ತಾ ಇರ. ನೈಟ್ ಫಂಕ್ಷನ್ ಮುಗಿದ್ಮೇಲೆ ಇಬ್ರು ಒಟ್ಟಿಗೆ ಗಿಫ್ಟ್ ಓಪನ್ ಮಾಡೋಣ. ಇದೊಳ್ಳೆ ಕಥೆ ಆಯ್ತಲ್ಲ ಸರ್. ನಾನು ಹೇಳ್ದಂಗೆ ನೀವು ಹೇಳ್ತಿದ್ದೀರಾ. ದೊಡ್ಡ ಕಾಪಿ ಕ್ಯಾಟ್ ನೀವು. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್, ನಾನು ಈಗಲೇ ನೋಡಬೇಕು. ಕಮಲಿ ಅವರ, ದೊಡ್ಡವ್ರು ಏನು ಹೇಳಿದ್ದಾರೆ, ಹೆಂಡತಿ ಏನೇ ಹೇಳಿದ್ರು ಗಂಡ ಮಾಡಬೇಕು ಅಂತಲ್ವಾ? ಹ್ಞೂ, ಅದಕ್ಕೆಯ ನಾನು ಹೇಳ್ದಂಗೆ ನೀವು ಮಾಡಬೇಕು. ನೀವು ಹೇಳ್ದಂಗೆ ನಾನು ಮಾಡಬೇಕು ಅನ್ನೋದೇನಿಲ್ವಲ್ಲ. ಅದು ಇದೊಂದು ಕಿತ್ತ ಸರ್, ಇದೊಂದು ಕಿತ್ತ ನಾನು ಓಪನ್ ಮಾಡಿ ನೋಡ್ಬಿಡ್ತೀನಿ. ನೋ 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 ನೋ, ಹಾಗೆಲ್ಲ ಆಗೋದೇ ಇಲ್ಲ. ಈ ವಿಚಾರದಲ್ಲಿ ನೀವು ನನ್ನ ಮಾತು ಕೇಳಲೇಬೇಕು. ಅಷ್ಟಕ್ಕೂ ನಾನೇನು ಎಕ್ಸ್ಟ್ರಾ ಹೇಳ್ತಿಲ್ವಲ್ಲ, ನಿಮ್ಮ ಮಾತನ್ನೇ ಇಬ್ರು ಫಾಲೋ ಮಾಡೋಣ ಅಂತ ಹೇಳ್ತೀನಪ್ಪ. ಸರಿ ಆಯ್ತು, ಮಾತನಾಗೆ ಮೋಡಿ ಮಾಡ್ಬಿಡ್ತೀರಾ ಸರ್ ನೀವು. ರಾತ್ರಿನೇ ಓಪನ್ ಮಾಡಿ ನೋಡ್ತೀನಿ. ಅಲ್ಲಿ ತನಕ ನನ್ನ ಕಬೋರ್ಡಲ್ಲಿ ಸೇಫಾಗಿ ಇಟ್ಕೋತೀನಿ. ಅಜ್ಜಿ ಫೋನ್. ಹ್ಞೂ ಸರ್. ಲೌಡ್ ಸ್ಪೀಕರ್ ಆನ್ ಮಾಡಿ. ಹಲೋ ಅಜ್ಜಿ.